ಹಿಂಗೆ ಅಡ್ಡ ಬಂದರೆ ಏನಂತ ಇನ್ನು ಸಿಎಂ ಡಿ ಕೆ ಶಿವಕುಮಾರ್ ಅವರು ನನಗೆ ಕರೆ ಮಾಡಿದ್ರು. ಹಾವೇರಿಯಲ್ಲಿ ಶಾಸಕ ರುದ್ರಪ್ಪ ಲಮಾಣಿ ಅವರು ಮಾತಾಡಿದ್ದಾರೆ. ಸಚಿವ ಸ್ಥಾನದ ಪ್ರಮಾಣ ವಚನ ಇದ್ದರೆ ಕಾರ್ಯಕ್ರಮ ಇದೆ, ಅದಕ್ಕೆ ಬನ್ನಿ ಅಂತ ನಮಗೆ ಹೇಳಿದ್ರು. ನಾನು ಈಗ ಬೆಂಗಳೂರಿಗೆ ಕೂಡ ಹೊರಟಿದ್ದೀನಿ. ನಮ್ಮ ಎಲ್ಲ ನಾಯಕರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು 6 ಜನ ಶಾಸಕರಿದ್ದಾರೆ. ನಾವು 6 ಜನ ಈಗ ಮಂತ್ರಿಗಳು ಇದ್ದ ಹಾಗೆ ನಾನು ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತೀನಿ. ಹಾವೇರಿ ಜಿಲ್ಲೆಗೆ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಅಂತ ರುದ್ರಪ್ಪ ಲಮಾಣಿ ಅವರು ಹೇಳಿದ್ದಾರೆ. ಕಳೆದ ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ. ಹಾವೇರಿಯಲ್ಲಿ ಶಾಸಕ ರುದ್ರಪ್ಪ ಲಮಾಣಿ ಅವರು ಸಚಿವ ಸ್ಥಾನ ನೀಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ ನಿಮಗೆ ರಾಜೀನಾಮೆ ಸ್ವೀಕರಿಸಿದ್ದೇವೆ ಮತ್ತು ನಿಮಗೆ ನಾವು 4 ಗಂಟೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದೇವೆ. ಆ ಆಹ್ವಾನವನ್ನು ಸ್ವೀಕರಿಸಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಖರ್ಗೆ ಸಾಹೇಬರು ವೇಣುಗೋಪಾಲ್ ಸುರ್ಜೇವಾಲ ಅವರಿಗೆ ಹೈಕಮಾಂಡ್ ಸಲ್ಲಿಸಿ ನಾವೆಲ್ಲರೂ ಹಾವೇರಿ ಜಿಲ್ಲೆಯ 6 ಜನ ಶಾಸಕರು ಎಲ್ಲರೂ ಮಂತ್ರಿಗಳಿದ್ದಾರೆ. ಅದರ ಹುದ್ದೆ ಒಬ್ಬರಿಗೆ ಕೊಡ್ತಾರೆ. ಆದ್ದರಿಂದ ನಾವು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಎಲ್ಲರನ್ನೂ ಒಳಗೊಂಡು ಹೋಗ್ತೇನೆ. ಕಳೆದ ಕೂಡ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ. ಆ ಅನುಭವದ ಮೇರೆಗೆ ಇವತ್ತಿನ್ನೂ ಹೆಚ್ಚು ಕೆಲಸಗಳನ್ನು ಜಿಲ್ಲೆಗೆ ನಮ್ಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ಮಾಡ್ತೇನೆ ಅನ್ನೋ ಮಾತನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿ ನಿಮಗೆ ರಾಜೀನಾಮೆ ಸ್ವೀಕರಿಸಿದ್ದೇವೆ ಮತ್ತು ನಿಮಗೆ ನಾವು 4 ಗಂಟೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಬರಬೇಕು ಅಂತ ಆಹ್ವಾನ ಕೊಟ್ಟಿದ್ದೇವೆ. ಆ ಆಹ್ವಾನವನ್ನು ಸ್ವೀಕರಿಸಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಖರ್ಗೆ ಸಾಹೇಬರು ವೇಣುಗೋಪಾಲ್ ಸುರ್ಜೇವಾಲ ಅವರಿಗೆ ಹೈಕಮಾಂಡ್ ಸಲ್ಲಿಸಿ ನಾವೆಲ್ಲರೂ ಹಾವೇರಿ ಜಿಲ್ಲೆಯ 6 ಜನ ಶಾಸಕರು ಎಲ್ಲರೂ ಮಂತ್ರಿಗಳಿದ್ದಾರೆ. ಅದರ ಹುದ್ದೆ ಒಬ್ಬರಿಗೆ ಕೊಡ್ತಾರೆ. ಆದ್ದರಿಂದ ನಾವು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಎಲ್ಲರನ್ನೂ ಒಳಗೊಂಡು ಹೋಗ್ತೇನೆ. ಕಳೆದ ಕೂಡ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ ಅನುಭವ ಇದೆ. ಆ ಅನುಭವದ ಮೇರೆಗೆ